ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಜೋಡೆತ್ತು ನಾವು ಯಾವತ್ತಿದ್ರೂ ಒಂದೇ ಅಂತ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಸಿದ್ದರಾಮಯ್ಯ ಬಾಯಲ್ಲಿ ವೈರಾಗ್ಯದ ಮಾತು ಕೇಳಿ ಬಂತು. ಈ ಬಗ್ಗೆ ರಾಜಕೀಯ ಚರ್ಚೆ ನಡೀತಾ ಇರುವಂತ ಹೊತ್ತಲ್ಲೇ ಅತ್ತ ಮಂಗಳೂರಿನಲ್ಲಿ ಸಿಎಂ ಡಿಸಿಎಂ ಪರ ಬಲ ಪ್ರದರ್ಶನ ನಡೀತಾ ಇದೆ. ಒಂದು ಬಣ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆಗೋಗ್ತಿದ್ರೆ ಮತ್ತೊಂದು ಬಣ ಡಿಕೆ ಶಿವಕುಮಾರ್ ಪರ ಜೈಕಾರ ಹಾಕ್ತಿದೆ. ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಬಣ ಪಾಲಿಟಿಕ್ಸ್ ಮಂಗಳೂರಿಗೆ ಶಿಫ್ಟ್ ಆಗಿದೆ. ವೇಣುಗೋಪಾಲ್ ಸಮ್ಮುಖದಲ್ಲೇ ಎರಡು ಬಣಗಳ ಜಿದ್ದಾಜಿದ್ದಿ. ಸಿಎಂ ಡಿಸಿಎಂ ಮಾತ್ರ ಶಾಂತಿ, ಬೆಂಬಲಿಗರು ಕ್ರಾಂತಿ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಪಕ್ಷದಲ್ಲಿ ಬಣ ರಾಜಕೀಯ ಮುಂದುವರಿದಿದೆ. ಮಂಗಳೂರಿನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಮ್ಮುಖದಲ್ಲಿ ಇವತ್ತು ಸಿಎಂ ಪರ ಒಂದು ಬಣ, ಡಿಕೆ ಪರ ಮತ್ತೊಂದು ಬಣ ಜಿದ್ದಿಗೆ ಬಿದ್ದು ಶಕ್ತಿ ಪ್ರದರ್ಶನ ಮಾಡಿದ ಪ್ರಸಂಗ ನಡೆಯಿತು. ಕೋಣಾಜೆಯಲ್ಲಿ ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವದಲ್ಲಿ ಭಾಗಿಯಾಗಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಇವತ್ತು ಮಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ವೇಣುಗೋಪಾಲ್ ಸಮ್ಮುಖದಲ್ಲಿ ಪಕ್ಷದಲ್ಲಿನ ಒಳ ರಾಜಕೀಯ ಬಯಲಾಯಿತು. ಏರ್ಪೋರ್ಟ್ನಿಂದ ವೇಣುಗೋಪಾಲ್ ಹೊರಗೆ ಬರ್ತಿದ್ದಂತೆ ಬೆಂಬಲಿಗರು ಡಿಸಿಎಂ ಡಿಕೆ ಶಿವಕುಮಾರ್ ಪರ ಘೋಷಣೆಗಳನ್ನು ಕೂಗಿದ್ರು. ಡಿಕೆಶಿ ಆಪ್ತ ಮಿಥುನ್ ರೈ ಹಾಗೂ ಬೆಂಬಲಿಗರು ಡಿಕೆ ಪರ ಘೋಷಣೆ ಕೂಗುತ್ತಾ ವೇಣುಗೋಪಾಲ್ ಎದುರೇ ಶಕ್ತಿ ಪ್ರದರ್ಶನ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರಿಂದ ತಳ್ಳಾಟ ನೂಕಾಟ ಉಂಟಾಯಿತು. ಏರ್ಪೋರ್ಟ್ನಿಂದ ಎಕ್ಸಿಟ್ ಆಗಲು ವೇಣುಗೋಪಾಲ್ ಹರಸಾಹಸ ಪಡುವಂತಾಯಿತು. ಬಳಿಕ ಮಾತನಾಡಿದ ಮಿಥುನ್ ರೈ, ನಮ್ಮ ನಾಯಕರ ಪರವಾಗಿ ನಾವು ಘೋಷಣೆ ಕೂಗಿದ್ದೇವೆ. ಸಿದ್ದರಾಮಯ್ಯ ಕೂಡ ನಮ್ಮ ನಾಯಕರೇ, ಆದ್ರೆ ಶಿವಕುಮಾರ್ ಅವರಿಗೆ ಸಿಎಂ ಆಗಲು ಒಂದು ಚಾನ್ಸ್ ಸಿಗಬೇಕು ಅಂತ ಆಗ್ರಹಿಸಿದ್ರು. ಇದು ಬಣ ರಾಜಕೀಯ ಇಲ್ಲ. ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂಥ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂಥ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮಗೆ ಸಿದ್ದರಾಮಯ್ಯವರು ನಾಯಕರೇ, ನಮಗೆ ಡಿಕೆ ಶಿವಕುಮಾರು ನಾಯಕರೇ. ಇದಕ್ಕೂ ಮುನ್ನ ಮಂಗಳೂರು ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆಗಳು ಮಾರ್ದನಿಸಿದ್ವು. ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವು ನಾಯಕರ ಜೊತೆ ಸಿಎಂ ಏರ್ಪೋರ್ಟ್ನಿಂದ ಹೊರಗೆ ಬರ್ತಿದ್ದಂತೆ ಎಂಎಲ್ಸಿ ಐವನ್ ಡಿಸೋಜಾ ನೇತೃತ್ವದಲ್ಲಿ ಸೇರಿದ್ದ ಬೆಂಬಲಿಗರು ಸಿದ್ದು ಸಿದ್ದು ಪೂರ್ಣಾವಧಿ ಸಿಎಂ ಸಿದ್ದು ಅಂತ ಜೈಕಾರ ಹಾಕಿದ್ರು. ನಿನ್ನೆ ಡಿಕೆ ಜೊತೆ ಬ್ರೇಕ್ಫಾಸ್ಟ್, ಇವತ್ತು ವೇಣುಗೋಪಾಲ್ ಜೊತೆ ಸಿಎಂ ಲಂಚ್. ವೇಣುಗೋಪಾಲ್ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ಬಲ ಪ್ರದರ್ಶನ ಮಾಡಿದ್ರು. ಮಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಇಡೀ ಅಹಿಂದ ನಾಯಕರ ದಂಡೆ ಒಗ್ಗಟ್ಟಿನಿಂದ ಇದ್ದೇವೆ ಅನ್ನೋ ಸಂದೇಶ ಸಾರಿದ್ರು. ಜೊತೆಗೆ ನಿನ್ನೆ ಡಿಕೆ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದ ಸಿಎಂ ಇವತ್ತು ವೇಣುಗೋಪಾಲ್ ಜೊತೆ 15 ನಿಮಿಷಕ್ಕೂ ಹೆಚ್ಚು ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ರು. ಸಿಎಂ ಲಂಚ್ ಮೀಟಿಂಗ್ ಆಗಿ ವಿಶೇಷವಾದ ಖಾದ್ಯಗಳನ್ನು ಓಷನ್ ಪರ್ಲ್ ಹೋಟೆಲ್ ಅವರು ತಯಾರಿಸುವಂತಹ ಇಲ್ಲಿ ಖಾದ್ಯಗಳನ್ನೆಲ್ಲ ತಯಾರಿಸಿಟ್ಟಿರುವಂಥದ್ದು ಊಟ ಇಲ್ಲಿ ತಯಾರಾಗಿರೋದನ್ನು ನೋಡ್ಬೋದಾಗಿದೆ. ಅಂದರೆ ಮಂಗಳೂರು ಫೇಮಸ್ ಆದಂತಹ ಅಂಜಲ್ ಫಿಶ್ ನೋಡ್ಬೋದಾಗಿದೆ. ಅಂಜಲ್ ಫಿಶ್ ಫ್ರೈ ಮತ್ತು ಬೇರೆ ಬೇರೆ ಖಾದ್ಯಗಳನ್ನೆಲ್ಲವನ್ನು ಕೂಡ ಇಲ್ಲಿ ತಯಾರು ಮಾಡಿರುವಂಥದ್ದು. ಸೊ ಇವತ್ತು ಸಾಕಷ್ಟು ವಿಶೇಷವಾದ ಮೀಟಿಂಗ್ ಇರುತ್ತೆ, ಹೈ ವೋಲ್ಟೇಜ್ ಮೀಟಿಂಗ್ ಇರುತ್ತೆ. ಸೊ ಇಲ್ಲಿ ಸಾಕಷ್ಟು ಖಾದ್ಯಗಳನ್ನು ಈಗ ಎಲ್ಲ ರೀತಿಯಲ್ಲಿ ತಯಾರು ಮಾಡ್ಕೊಂಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಎಲ್ಲಿ ಹೋದರೂ ಕೂಡ ನಾಟಿ ಕೋಳಿಯನ್ನು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಮಂಗಳೂರಿನಲ್ಲೂ ಕೂಡ ಅವರಿಗೆ ನಾಟಿ ಕೋಳಿಯನ್ನು ಆ ಒಂದು ಡಿಶನ್ನು ತಯಾರು ಮಾಡಿರುವಂಥದ್ದು. ಇನ್ನು ವೇಣುಗೋಪಾಲ್ ಪಾಲ್ಗೊಂಡಿದ್ದ ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿಗೂ ಆಹ್ವಾನ ನೀಡಲಾಗಿತ್ತು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾತ್ರ ಆಹ್ವಾನ ನೀಡಿಲ್ಲ. ಅದೇನೇ ಇರಲಿ, ಡಿಕೆ ಜೊತೆ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟು ಪ್ರದರ್ಶನದ ಬಳಿಕ ಮಂಗಳೂರಿನಲ್ಲಿ ನಡೆದ ಬಣ ರಾಜಕೀಯ ತೀವ್ರ ಕುತೂಹಲ ಕೆರಳಿಸಿದೆ. ಅಶೋಕ್ ಜೊತೆ ಪೃಥ್ವಿರಾಜ್, ಟಿವಿ9 ಮಂಗಳೂರು.